ಈ ಸಲ ಕಪ್ ನಮ್ದೇ ಅಂತ ಇಡೀ ರಾಜ್ಯದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಈ ಸಂಭ್ರಮಕ್ಕೆ ಇನ್ನಷ್ಟು ಇಂಬು ಕೊಡೋದಕ್ಕೆ ನಮ್ಮ ಜೊತೆಗೆ ಹಲವು ಸೆಲೆಬ್ರಿಟೀಸ್ಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಟಿ ಮಾನ್ವಿತಾ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಾನ್ವಿತಾ ಅವರೇ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇವತ್ತು RCB ಗಿಂತ ನನಗ್ ಜಾಸ್ತಿ ಪ್ರೆಷರೈಸ್ ಆಗ್ಬಿಡ್ತು ದಟ್ ಐ ಹ್ಯಾಡ್ ಟು ಜಾಯ್ನ್ ಆನ್ ಟೈಮ್ ಅಂತ ಝೂಮ್. ಬಹಳ ಖುಷಿ ಆಗ್ತದೆ ನೀವು ಈ ಟೈಮ್ ಅಲ್ಲಿ ನಮ್ ಜೊತೆಗೆ ಜಾಯ್ನ್ ಆಗಿದ್ದೀರಿ. ಇಡೀ ರಾಜ್ಯದಲ್ಲಿ ಜೋಶ್ ಅಂತೂ ಮನೆ ಮಾಡಿದೆ. ಎಲ್ಲರೂ ಕೂಡ RCB ಗೆದ್ದಾಗಿದೆ ಅಂತ ಹೇಳಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಮಾನ್ವಿತಾ? ಪ್ರತಿ ಸತಿನೂ ನಾವು ಈ ಸಲ ಕಪ್ ನಮ್ದೇ ಅಂತ ಹೇಳಿದಾಗ ಆ ಟ್ಯಾಗ್ ಲೈನೇ ನಮಗೆ ಒಂದೊಂದ್ಸತಿ ಒಂದು ಏನೋ ಕಾನ್ ಆಗಿ ಹೋಗ್ಬಿಡತ್ತೆ ಅಂತ ಅನ್ಸುತ್ತೆ ನನ್ಗೆ. ಬಿಕಾಸ್ I think we should just change the tagline or maybe just keep it in our heart and maybe not say and jinx it. So now more we say it, I think more we are jinxing it. Adru badlu I think we should manifest that RCB win agli 18 ವರ್ಷದ ನಂತರ ಅಂತ. And ಈ ಸತಿ I think since the captain is also new and young and things like that, so Shreyas Iyer ಆ ಕಡೆ he's also very energetic and very aggressive. ಈ ಕಡೆ ನಮ್ ವಿರಾಟ್ ಕೊಹ್ಲಿ ಅವರು ಅವ್ರ ಅಗ್ರೆಷನ್ ನಾವು ಇಷ್ಟು ವರ್ಷ ನಾವು ನೋಡಿದೀವಿ. ಸೊ ಜೊತೆಗೆ ಈ ಹೊಸ ಕ್ಯಾಪ್ಟನ್ಶಿಪ್ ಅಲ್ಲಿ ಆ ಕ್ಯಾಪ್ಟನ್ಸಿನಲ್ಲಿ ಯಾವ ತರ ಇರುತ್ತೆ ಅನ್ನೋ ತರದಲ್ಲಿ ಒಂದು ಕ್ಯೂರಿಯಾಸಿಟಿ. ಅಂಡ್ ಐ ವಾಸ್ ಆಲ್ಸೋ ಸೀಯಿಂಗ್ ವಾಟ್ ಡಸ್ ನ್ಯೂಸ್ ಸೇ, ವಾಟ್ ಡಸ್ ಪ್ರಿಂಟ್ ಮೀಡಿಯಾ ಸೇ ಅಂತ ಹೇಳ್ಬಿಟ್ಟು. ಸೊ ಹೌ ಇಸ್ ದ ಮೂಡ್ ಇನ್ ಅಹಮದಾಬಾದ್ ಅಂತ ನಾನು ನೋಡ್ತಾ ಇದ್ದೆ. ಸೊ ಥ್ಯಾಂಕ್ ಗಾಡ್ ಇಟ್ ಇಸ್ not raining anta ide, so it's completely dry ahead of title clash anno taradalli. And jotege I think outside the Narendra Modi Stadium in Ahmedabad, I've heard that there are two big cutouts of captains, Shreyas Iyer avrdu matte Rajat Patidar avrdu, and I think a handful of fans are also hoping to see Virat Kohli in form, and other players like maybe Phil Salt irbodu. So I'm kind of excited for the entire thing, and I was also listening to Joseph Sir. I think Joseph Sir technically ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ವೆದರ್ ಕಂಡೀಷನ್ಸ್ ಬಗ್ಗೆ ಆಗ್ಲಿ ಅಥವಾ ಹೌ ಅನ್ಪ್ರೆಡಿಕ್ಟಬಲ್ ದ ಮ್ಯಾಚ್ ಇಸ್ ಗೋಯಿಂಗ್ ಟು ಬಿ ಅಂತ. ಬಟ್ ನನ್ಲೆಸ್ ಐ ಥಿಂಕ್ ದಿಸ್ ಇಯರ್ ಎಲ್ಲಾನು ಐ ಥಿಂಕ್ ಕೂಡ್ ಬರ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಮೋರ್ ಓವರ್ ಐ ಥಿಂಕ್ ವಿರಾಟ್ ಅವರು ಸಿನ್ಸ್ ಹೀಸ್ ಆಲ್ಸೋ ಲೈಕ್ I've heard from a PR source that since he's moving to London with his family and he has taken retirement from the test match, this particular match has to be the great finale for all Virat Kohli fans anta helbodu anta ansutte. ನೀವು ಟೈಗರ್ ನಲ್ಲಿ ವಾಟ್ಸ್ಆಪ್ ಬೇಬಿ ಲೆಟ್ಸ್ ಗೋ ಕ್ರೇಜಿ ಅಂತ ಹೇಳಿದ್ರಿ. ಲೆಟ್ಸ್ ಗೋ ಫಾರ್ ಟ್ರೋಫಿ ಅಂತ ಹೇಳೋಣವಾ? ಡನ್. ಅಂಡ್ ಇನ್ನೊಂದ್ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ? ಸೊ ನಮ್ ಟಗರು ಟೈಟಲ್ ಟ್ರ್ಯಾಕ್ ಇದೆಯಲ್ಲ, ಯಾವ್ದು ಟನ್ ಟನ್ ನಮ್ಮ ಶಿವಣ್ಣ ಅವರ ಸಾಂಗ್, ಟಗರು ಬಂತು ಟಗರು. ಪ್ರತಿ ಸತಿನೂ RCB ಅವರು 4 6 ಹೊಡಿತಾ ಇರ್ಬೇಕಾದ್ರೆ ಅಥವಾ ಬೇರೆ ಅಪೋನೆಂಟ್ ಪ್ಲೇಯರ್ಸ್ ಗೆ ಔಟ್ ಮಾಡಿದಾಗೆಲ್ಲ ನಮ್ ಹಾರ್ಡ್ ಪ್ಲೇ ಆಗ್ತಾ ಇರುತ್ತೆ. ಸೊ ಅದೊಂಥರ ಐಕಾನಿಕ್ ಆಗಿ ಹೋಗ್ಬಿಟ್ಟಿದೆ. ಸೊ ಐ ಥಿಂಕ್ ಎಲ್ರಿಗೂ ಜೋಶ್ ಕೊಡೋ ಹಾಡ್ ಅಂತಾನೆ ಹೇಳ್ಬೋದು. ಸೊ ಟಗರು ಬಂತು ಟಗರು ಅನ್ನೋದನ್ನ ಚೇಂಜ್ ಮಾಡಿ ಟ್ರೋಫಿ ಬಂತು ಟ್ರೋಫಿ ಅಂತ ಹೇಳೋಣ ಹಾಗಿದ್ರೆ ಸರಿ ಎಲ್ಲರೂ. ಖಂಡಿತ. ಐ ಆಮ್ ಕ್ವೈಟ್ ಎಕ್ಸೈಟೆಡ್. ರಿಯಲಿ ಐ ಥಿಂಕ್ ಈ ಕ್ಲೈಮೇಟ್ ಅಲ್ಲಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಮ್ಯಾಚ್ ನೋಡ್ಕೊಂಡು ಸೈಡ್ ಬೈ ಸೈಡ್ ಎಸ್ಪೆಷಲಿ ಸಿನ್ಸ್ ಇಟ್ಸ್ ಫಾಲಿಂಗ್ ಆನ್ ಅ ಟ್ಯೂಸ್ಡೇ, ವೀಕ್ ಡೇ ಆಗಿರೋದ್ರಿಂದ ಎಲ್ರಿಗೂ ಅವ್ರ ಕೆಲಸನೂ ಇರುತ್ತೆ, ಮಧ್ಯದಲ್ಲಿ ಸ್ಕೋರ್ಸ್ ಕೂಡ ಎಲ್ಲರೂ ಚೆಕ್ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಕ್ವೈಟ್ ಎಕ್ಸೈಟಿಂಗ್. ಈ ಸಲ ಕಪ್ ನಮ್ದೇ ಅಂತ ಇಡೀ ರಾಜ್ಯದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಈ ಸಂಭ್ರಮಕ್ಕೆ ಇನ್ನಷ್ಟು ಇಂಬು ಕೊಡೋದಕ್ಕೆ ನಮ್ಮ ಜೊತೆಗೆ ಹಲವು ಸೆಲೆಬ್ರಿಟೀಸ್ಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಟಿ ಮಾನ್ವಿತಾ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಾನ್ವಿತಾ ಅವರೇ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇವತ್ತು RCB ಗಿಂತ ನನಗ್ ಜಾಸ್ತಿ ಪ್ರೆಷರೈಸ್ ಆಗ್ಬಿಡ್ತು ದಟ್ ಐ ಹ್ಯಾಡ್ ಟು ಜಾಯ್ನ್ ಆನ್ ಟೈಮ್ ಅಂತ ಝೂಮ್. ಬಹಳ ಖುಷಿ ಆಗ್ತದೆ ನೀವು ಈ ಟೈಮ್ ಅಲ್ಲಿ ನಮ್ ಜೊತೆಗೆ ಜಾಯ್ನ್ ಆಗಿದ್ದೀರಿ. ಇಡೀ ರಾಜ್ಯದಲ್ಲಿ ಜೋಶ್ ಅಂತೂ ಮನೆ ಮಾಡಿದೆ. ಎಲ್ಲರೂ ಕೂಡ RCB ಗೆದ್ದಾಗಿದೆ ಅಂತ ಹೇಳಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಮಾನ್ವಿತಾ? ಪ್ರತಿ ಸತಿನೂ ನಾವು ಈ ಸಲ ಕಪ್ ನಮ್ದೇ ಅಂತ ಹೇಳಿದಾಗ ಆ ಟ್ಯಾಗ್ ಲೈನೇ ನಮಗೆ ಒಂದೊಂದ್ಸತಿ ಒಂದು ಕಾನ್ ಆಗಿ ಹೋಗ್ಬಿಡತ್ತೆ ಅಂತ ಅನ್ಸುತ್ತೆ ನನ್ಗೆ. ಬಿಕಾಸ್ I think we should just change the tagline or maybe just keep it in our heart and maybe not say and jinx it. So now more we say it, I think more we are jinxing it. Adru badlu I think we should manifest that RCB win agli 18 ವರ್ಷದ ನಂತರ ಅಂತ. And ಈ ಸತಿ I think since the captain is also new and young
young and things like that. So Shreyas Iyer ಆ ಕಡೆ he's also very energetic and very aggressive. ಈ ಕಡೆ ನಮ್ ವಿರಾಟ್ ಕೊಹ್ಲಿ ಅವರು ಅವ್ರ ಅಗ್ರೆಷನ್ ನಾವು ಇಷ್ಟು ವರ್ಷ ನಾವು ನೋಡಿದೀವಿ. ಸೊ ಜೊತೆಗೆ ಈ ಹೊಸ ಕ್ಯಾಪ್ಟನ್ಶಿಪ್ ಅಲ್ಲಿ ಆ ಕ್ಯಾಪ್ಟನ್ಸಿನಲ್ಲಿ ಯಾವ ತರ ಇರುತ್ತೆ ಅನ್ನೋ ತರದಲ್ಲಿ ಒಂದು ಕ್ಯೂರಿಯಾಸಿಟಿ. ಅಂಡ್ ಐ ವಾಸ್ ಆಲ್ಸೋ ಸೀಯಿಂಗ್ ವಾಟ್ ಡಸ್ ನ್ಯೂಸ್ ಸೇ, ವಾಟ್ ಡಸ್ ಪ್ರಿಂಟ್ ಮೀಡಿಯಾ ಸೇ ಅಂತ ಹೇಳ್ಬಿಟ್ಟು. ಸೊ ಹೌ ಇಸ್ ದ ಮೂಡ್ ಇನ್ ಅಹಮದಾಬಾದ್ ಅಂತ ನಾನು ನೋಡ್ತಾ ಇದ್ದೆ. ಸೊ ಥ್ಯಾಂಕ್ ಗಾಡ್ ಇಟ್ ಇಸ್ not raining anta ide. So it's completely dry ahead of title clash ಅನ್ನೋ ತರದಲ್ಲಿ. And ಜೊತೆಗೆ I think outside the Narendra Modi Stadium in Ahmedabad, I've heard that there are 2 big cutouts of captains, Shreyas Iyer ಅವ್ರದ್ದು ಮತ್ತೆ Rajat Patidar ಅವ್ರದ್ದು. And I think a handful of fans are also hoping to see Virat Kohli, in form, and other players like maybe Phil Salt irbodu. So I'm kind of excited for the entire thing, and I was also listening to Joseph Sir. I think Joseph Sir technically ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ವೆದರ್ ಕಂಡೀಷನ್ಸ್ ಬಗ್ಗೆ ಆಗ್ಲಿ ಅಥವಾ ಹೌ ಅನ್ಪ್ರೆಡಿಕ್ಟಬಲ್ ದ ಮ್ಯಾಚ್ ಇಸ್ ಗೋಯಿಂಗ್ ಟು ಬಿ ಅಂತ. ಬಟ್ ನನ್ಲೆಸ್ ಐ ಥಿಂಕ್ ದಿಸ್ ಇಯರ್ ಎಲ್ಲಾನು ಐ ಥಿಂಕ್ ಕೂಡ್ ಬರ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಮೋರ್ ಓವರ್ ಐ ಥಿಂಕ್ ವಿರಾಟ್ ಅವರು ಸಿನ್ಸ್ ಹೀಸ್ ಆಲ್ಸೋ ಲೈಕ್ I've heard from a PR source that since he's moving to London with his family and he has taken retirement from the test match, this particular match has to be the great finale for all Virat Kohli fans anta helbodu anta ansutte. ನೀವು ಟೈಗರ್ ನಲ್ಲಿ ವಾಟ್ಸ್ಆಪ್ ಬೇಬಿ ಲೆಟ್ಸ್ ಗೋ ಕ್ರೇಜಿ ಅಂತ ಹೇಳಿದ್ರಿ. ಲೆಟ್ಸ್ ಗೋ ಫಾರ್ ಟ್ರೋಫಿ ಅಂತ ಹೇಳೋಣವಾ? ಡನ್. ಅಂಡ್ ಇನ್ನೊಂದ್ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಸೊ ನಮ್ ಟಗರು ಟೈಟಲ್ ಟ್ರ್ಯಾಕ್ ಇದೆಯಲ್ಲ, ಯಾವ್ದು ಟನ್ ಟನ್ ನಮ್ಮ ಶಿವಣ್ಣ ಅವರ ಸಾಂಗ್, ಟಗರು ಬಂತು ಟಗರು. ಪ್ರತಿ ಸತಿನೂ RCB ಅವರು 4 6 ಹೊಡಿತಾ ಇರ್ಬೇಕಾದ್ರೆ ಅಥವಾ ಬೇರೆ ಅಪೋನೆಂಟ್ ಪ್ಲೇಯರ್ಸ್ ಗೆ ಔಟ್ ಮಾಡಿದಾಗೆಲ್ಲ ನಮ್ ಹಾರ್ಡ್ ಪ್ಲೇ ಆಗ್ತಾ ಇರುತ್ತೆ. ಸೊ ಅದೊಂಥರ ಐಕಾನಿಕ್ ಆಗಿ ಹೋಗ್ಬಿಟ್ಟಿದೆ. ಸೊ ಐ ಥಿಂಕ್ ಎಲ್ರಿಗೂ ಜೋಶ್ ಕೊಡೋ ಹಾಡ್ ಅಂತಾನೆ ಹೇಳ್ಬೋದು. ಸೊ ಟಗರು ಬಂತು ಟಗರು ಅನ್ನೋದನ್ನ ಚೇಂಜ್ ಮಾಡಿ ಟ್ರೋಫಿ ಬಂತು ಟ್ರೋಫಿ ಅಂತ ಹೇಳೋಣ ಹಾಗಿದ್ರೆ ಈ ಸರಿ ಎಲ್ಲರೂ. ಖಂಡಿತ. ಐ ಆಮ್ ಕ್ವೈಟ್ ಎಕ್ಸೈಟೆಡ್. ರಿಯಲಿ ಐ ಥಿಂಕ್ ಈ ಕ್ಲೈಮೇಟ್ ಅಲ್ಲಿ ಬಿಸಿ ಕಾಫಿ ಕುಟ್ಕೊಂಡು ಮ್ಯಾಚ್ ನೋಡ್ಕೊಂಡು ಸೈಡ್ ಬೈ ಸೈಡ್ ಎಸ್ಪೆಷಲಿ ಸಿನ್ಸ್ ಇಟ್ಸ್ ಫಾಲಿಂಗ್ ಆನ್ ಅ ಟ್ಯೂಸ್ಡೇ, ವೀಕ್ ಡೇ ಆಗಿರೋದ್ರಿಂದ ಎಲ್ರಿಗೂ ಅವ್ರ ಕೆಲ್ಸನೂ ಇರುತ್ತೆ, ಮಧ್ಯದಲ್ಲಿ ಸ್ಕೋರ್ಸ್ ಕೂಡ ಎಲ್ಲರೂ ಚೆಕ್ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಕ್ವೈಟ್ ಎಕ್ಸೈಟಿಂಗ್ ಅನ್ಸುತ್ತೆ. ಈ ಸಲ ಕಪ್ ನಮ್ದೇ ಅಂತ ಇಡೀ ರಾಜ್ಯದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಈ ಸಂಭ್ರಮಕ್ಕೆ ಇನ್ನಷ್ಟು ಇಂಬು ಕೊಡೋದಕ್ಕೆ ನಮ್ಮ ಜೊತೆಗೆ ಹಲವು ಸೆಲೆಬ್ರಿಟೀಸ್ಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಟಿ ಮಾನ್ವಿತಾ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಾನ್ವಿತಾ ಅವರೇ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇವತ್ತು RCB ಗಿಂತ ನನಗ್ ಜಾಸ್ತಿ ಪ್ರೆಷರೈಸ್ ಆಗ್ಬಿಡ್ತು ದಟ್ ಐ ಹ್ಯಾಡ್ ಟು ಜಾಯ್ನ್ ಆನ್ ಟೈಮ್ ಅಂತ ಝೂಮ್. ಬಹಳ ಖುಷಿ ಆಗ್ತದೆ ನೀವು ಈ ಟೈಮ್ ಅಲ್ಲಿ ನಮ್ ಜೊತೆಗೆ ಜಾಯ್ನ್ ಆಗಿದ್ದೀರಿ. ಇಡೀ ರಾಜ್ಯದಲ್ಲಿ ಜೋಶ್ ಅಂತೂ ಮನೆ ಮಾಡಿದೆ. ಎಲ್ಲರೂ ಕೂಡ RCB ಗೆದ್ದಾಗಿದೆ ಅಂತ ಹೇಳಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಮಾನ್ವಿತಾ? ಪ್ರತಿ ಸತಿನೂ ನಾವು ಈ ಸಲ ಕಪ್ ನಮ್ದೇ ಅಂತ ಹೇಳಿದಾಗ ಆ ಟ್ಯಾಗ್ ಲೈನೇ ನಮಗೆ ಒಂದೊಂದ್ಸತಿ ಒಂದು ಕಾನ್ ಆಗಿ ಹೋಗ್ಬಿಡತ್ತೆ ಅಂತ ಅನ್ಸುತ್ತೆ ನನ್ಗೆ. ಬಿಕಾಸ್ I think we should just change the tagline, or maybe just keep it in our heart and maybe not say and jinx it. So now more we say it, I think more we are jinxing it. Adra badlu I think we should manifest that RCB win agli 18 ವರ್ಷದ ನಂತರ ಅಂತ. And ಈ ಸತಿ I think since the captain is also new and young and things like that, so Shreyas Iyer ಆ ಕಡೆ he's also very energetic and very aggressive. ಈ ಕಡೆ ನಮ್ ವಿರಾಟ್ ಕೊಹ್ಲಿ ಅವರು ಅವ್ರ ಅಗ್ರೆಷನ್ ನಾವು ಇಷ್ಟು ವರ್ಷ ನಾವು ನೋಡಿದೀವಿ. ಸೊ ಜೊತೆಗೆ ಈ ಹೊಸ ಕ್ಯಾಪ್ಟನ್ಶಿಪ್ ಅಲ್ಲಿ ಆ ಕ್ಯಾಪ್ಟನ್ಸಿನಲ್ಲಿ ಯಾವ ತರ ಇರುತ್ತೆ ಅನ್ನೋ ತರದಲ್ಲಿ ಒಂದು ಕ್ಯೂರಿಯಾಸಿಟಿ. ಅಂಡ್ ಐ ವಾಸ್ ಆಲ್ಸೋ ಸೀಯಿಂಗ್ ವಾಟ್ ಡಸ್ ನ್ಯೂಸ್ ಸೇ, ವಾಟ್ ಡಸ್ ಪ್ರಿಂಟ್ ಮೀಡಿಯಾ ಸೇ ಅಂತ ಹೇಳ್ಬಿಟ್ಟು. ಸೊ ಹೌ ಇಸ್ ದ ಮೂಡ್ ಇನ್ ಅಹಮದಾಬಾದ್ ಅಂತ ನಾನು ನೋಡ್ತಾ ಇದ್ದೆ. ಸೊ ಥ್ಯಾಂಕ್ ಗಾಡ್ ಇಟ್ ಇಸ್ not raining anta ide. So it's completely dry ahead of title clash ಅನ್ನೋ ತರದಲ್ಲಿ. And ಜೊತೆಗೆ I think outside the Narendra Modi Stadium in Ahmedabad, I've heard that there are 2 big cutouts of captains, Shreyas Iyer ಅವ್ರದ್ದು ಮತ್ತೆ Rajat Patidar ಅವ್ರದ್ದು. And I think a handful of fans are also hoping to see Virat Kohli in form, and other players like maybe Phil Salt irbodu. So I'm kind of
excited for the entire thing, and I was also listening to Joseph Sir. I think Joseph Sir technically ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ವೆದರ್ ಕಂಡೀಷನ್ಸ್ ಬಗ್ಗೆ ಆಗ್ಲಿ ಅಥವಾ ಹೌ ಅನ್ಪ್ರೆಡಿಕ್ಟಬಲ್ ದ ಮ್ಯಾಚ್ ಇಸ್ ಗೋಯಿಂಗ್ ಟು ಬಿ ಅಂತ. ಬಟ್ ನಂದಲೆಸ್ ಐ ಥಿಂಕ್ ದಿಸ್ ಇಯರ್ ಎಲ್ಲಾನು ಐ ಥಿಂಕ್ ಕೂಡ್ ಬರ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಮೋರ್ ಓವರ್ ಐ ಥಿಂಕ್ ವಿರಾಟ್ ಅವರು ಏನೋ ಸಿನ್ಸ್ ಹೀಸ್ ಆಲ್ಸೋ ಲೈಕ್ I've heard from a PR source that since he's moving to London with his family and he has taken retirement from the test match, this particular match has to be the great finale for all Virat Kohli fans anta helbodu anta ansutte. ನೀವು ಟಗರ್ ನಲ್ಲಿ ವಾಟ್ಸ್ಆಪ್ ಬೇಬಿ ಲೆಟ್ಸ್ ಗೋ ಕ್ರೇಜಿ ಅಂತ ಹೇಳಿದ್ರಿ, ಲೆಟ್ಸ್ ಗೋ ಫಾರ್ ಟ್ರೋಫಿ ಅಂತ ಹೇಳೋಣವಾ? ಡನ್ ಅಂಡ್ ಇನ್ನೊಂದ್ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಸೊ ನಮ್ ಟಗರು ಟೈಟಲ್ ಟ್ರ್ಯಾಕ್ ಇದೆಯಲ್ಲ, ಯಾವ್ದು ಟನ್ ಟನ್ ನಮ್ಮ ಶಿವಣ್ಣ ಅವರ ಸಾಂಗ್, ಟಗರು ಬಂತು ಟಗರು ಪ್ರತಿ ಸತಿನೂ RCB ಅವರು 4 6 ಹೊಡಿತಾ ಇರ್ಬೇಕಾದ್ರೆ ಅಥವಾ ಬೇರೆ ಅಪೋನೆಂಟ್ ಪ್ಲೇಯರ್ಸ್ ಗೆ ಔಟ್ ಮಾಡಿದಾಗೆಲ್ಲ ನಮ್ ಹಾರ್ಟ್ ಪ್ಲೇ ಆಗ್ತಾ ಇರುತ್ತೆ. ಸೊ ಅದೊಂಥರ ಐಕಾನಿಕ್ ಆಗಿ ಹೋಗ್ಬಿಟ್ಟಿದೆ. ಸೊ ಐ ಥಿಂಕ್ ಎಲ್ರಿಗೂ ಜೋಶ್ ಕೊಡೋ ಹಾಡ್ ಅಂತಾನೆ ಹೇಳ್ಬೋದು. ಸೊ ಟಗರು ಬಂತು ಟಗರು ಅನ್ನೋದನ್ನ ಚೇಂಜ್ ಮಾಡಿ ಟ್ರೋಫಿ ಬಂತು ಟ್ರೋಫಿ ಅಂತ ಹೇಳೋಣ ಹಾಗಿದ್ರಿ ಸರಿ ಎಲ್ಲರೂ. ಖಂಡಿತ ಐ ಆಮ್ ಕ್ವೈಟ್ ಎಕ್ಸೈಟೆಡ್. ರಿಯಲಿ ಐ ಥಿಂಕ್ ಈ ಕ್ಲೈಮೇಟ್ ಅಲ್ಲಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಮ್ಯಾಚ್ ನೋಡ್ಕೊಂಡು ಸೈಡ್ ಬೈ ಸೈಡ್ ನಿಮ್ ಎಸ್ಪೆಷಲಿ ಸಿನ್ಸ್ ಇಟ್ಸ್ ಫಾಲಿಂಗ್ ಆನ್ ಅ ಟ್ಯೂಸ್ಡೇ ವೀಕ್ ಡೇ ಆಗಿರೋದ್ರಿಂದ ಎಲ್ರಿಗೂ ಅವ್ರ ಕೆಲ್ಸನೂ ಇರುತ್ತೆ, ಮಧ್ಯದಲ್ಲಿ ಸ್ಕೋರ್ಸ್ ಕೂಡ ಎಲ್ಲರೂ ಚೆಕ್ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಕ್ವೈಟ್ ಎಕ್ಸೈಟಿಂಗ್ ಅನ್ಸುತ್ತೆ.